ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ನಳಿನ ಮೋನೇಶ್ ಕುಕಿಂಗ್ ಚಾನೆಲ್. ಬನ್ನಿ, ಇವತ್ತು ನಾನೊಂದು ತಾಲಿಪಟ್ಟು ರೆಸಿಪಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ. ತಾಲಿಪಟ್ಟು ಹಾಗೆ ಸೊಪ್ಪಿನ ಪಲ್ಯನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಬದನೆಕಾಯಿ ಚಟ್ನಿ, ಇದಕ್ಕೆ ಸ್ವಲ್ಪ ಎಣ್ಣೆ, ಚಟ್ನಿ ಪುಡಿ, ತುಪ್ಪ, ಸೊಪ್ಪಿನ ಪಲ್ಯ, ಸಖತ್ತಾಗಿದೆ ಕಾಂಬಿನೇಷನ್ ಎಲ್ಲ. ಬನ್ನಿ ಈಗ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಸೊಪ್ಪಿನ ಪಲ್ಯ ಫ್ರೈ ಮಾಡೋದಕ್ಕೆ ಏನು ಬೇಕು ನೋಡ್ಕೊಳ್ಳೋಣ. ಇದು ದಂಟಿನ ಸೊಪ್ಪು ಮತ್ತು ಇನ್ನೊಂದು ಏನಂತಾರೆ ನಿಮ್ಮ ಕಡೆ ಗೊತ್ತಿಲ್ಲ, ರಾಜಗಿರಿ ಸೊಪ್ಪು ಅಂತಾರೆ. ಅದೆರಡು ಸೊಪ್ಪನ್ನ ಬಿಡಿಸಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡು ಕಟ್ಟಿದೆ ಇದು. ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಒಣಮೆಣಸಿನ್ಕಾಯಿ ಹಾಗೆ ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಬರ್ರಿ ಈಗ ಮಾಡೋದು ಹೇಗೆ ನೋಡೋಣ. ಈಗ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ಇದಕ್ಕೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ವಿಡಿಯೋ ಮಾಡುವಾಗಲೇ ಕರೆಂಟ್ ಹೋಯಿತು, ಹಾಗಾಗಿ ಸ್ವಲ್ಪ ಡಾರ್ಕ್ನೆಸ್ ಇದೆ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಸೊಪ್ಪಿನ ಪಲ್ಯ ಚಪಾತಿಗೆ, ಜೋಳದ ರೊಟ್ಟಿಗೆ, ತಾಲಿಪಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಏನಿಲ್ಲ ಅಂದರೆ ಬಿಸಿ ಅನ್ನ ಜೊತೆನೂ ಕಲ್ಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ. ಇದಕ್ಕೆ ಒಂದು ಒಣಮೆಣಸಿನ್ಕಾಯಿನ ಈ ಥರ ಮುಟ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೋತಿದ್ದೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿ ಈರುಳ್ಳಿ ಎಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈರುಳ್ಳಿ. ಸೊಪ್ಪು ತರಕಾರಿಗಳನ್ನ ಅತಿ ಹೆಚ್ಚಾಗಿ ತಿನ್ನೋದ್ರಿಂದ ಯಾವ ಪ್ರಾಬ್ಲಮ್ಸ್ ಇರೋದಿಲ್ಲ, ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಫ್ರೈ ಆಗಲಿ. ನೋಡಿ, ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನೋಡೋದಕ್ಕೆ ಸೊಪ್ಪು ತುಂಬ ಜಾಸ್ತಿ ಅನಿಸುತ್ತೆ, ಬೆಂದರೆ ಸ್ವಲ್ಪನೇ ಆಗುತ್ತೆ ಇದು. ಯಜಮಾನ್ರಿಗೆ ಈ ಸೊಪ್ಪು ತುಂಬಾ ಇಷ್ಟ ಆಗುತ್ತೆ. ಸೊಪ್ಪಿನ ಪಲ್ಯ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾರೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿರ್ತೀನಿ. ಆಗಾಗ ಇದನ್ನು ಹೇಳ್ಕೊಳ್ಳೋಣ. ಇದಕ್ಕೆ ಎಕ್ಸ್ಟ್ರಾ ಎಲ್ಲ ನೀರೆಲ್ಲ ಹಾಕಬಾರ್ದು, ಇದರಲ್ಲೇ ನೀರಿರುತ್ತೆ, ಅದರಲ್ಲೇ ಬೇಯುತ್ತೆ ಇದು. ಎಕ್ಸ್ಟ್ರಾ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಇದು. ದಿಢೀರಂತ ಆಗುತ್ತೆ ಇದು, ಇನ್ನಷ್ಟು ಟೈಮ್ ಹಿಡಿಯೋದಿಲ್ಲ, ಬೇಗನೆ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಆಗಲೇ ಸೊಪ್ಪಿನ ಕ್ವಾಂಟಿಟಿ ಇಷ್ಟು ಕಡಿಮೆ ಆಗ್ತಿದೆ ಅಂತ. ಸ್ವಲ್ಪ ಆಗುತ್ತೆ ಇದು, ನೋಡೋದಕ್ಕೆ ಜಾಸ್ತಿ ಅನಿಸುತ್ತೆ ಅಷ್ಟೇ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದನ್ನು ಬಿಟ್ಬಿಡೋಣ 1-2 ನಿಮಿಷ ಹಾಗೆ. ನೋಡಿ, ಸೊಪ್ಪು ಫ್ರೈ ಆಗ್ತಾಯಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಇದು ಜಾಸ್ತಿ ಉಪ್ಪು ಇಡ್ಸೋದಿಲ್ಲ, ನೋಡಿ ಹಾಕ್ಕೊಳ್ಳಿ, ಕಡಿಮೆನೇ ಇಡ್ಸೋದು ಇದು. ಮತ್ತು ಮಿಕ್ಸ್ ಮಾಡೋಣ. ಜಾಸ್ತಿ ಟೈಮ್ ಹಿಡಿಯಲ್ಲ, 10 ನಿಮಿಷದಲ್ಲಿ ಆಗಿಬಿಡುತ್ತೆ ಇದು.
ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು ನೋಡಿ. ಇದೀಗ ಹಾಕಿದೆ. ಇಟ್ಟಿದ್ರಲ್ವ, ಸೊಪ್ಪು ಚೆನ್ನಾಗಿ ಬೆಂದಿದೆ ಎಲ್ಲ. ಇದು ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಸ್ವಲ್ಪ ತಣ್ಣಗಾಕ್ಬಿಡೋಣ. ತಣ್ಣಗಾದ್ಮೇಲೆ ಇದಕ್ಕೆ ಇನ್ನೊಂದು ಐಟಮ್ ಆ್ಯಡ್ ಮಾಡೋದಿದೆ, ಅದೇನು ಅಂತ ಆಮೇಲೆ ಹೇಳ್ತೀನಿ. ಈಗ ಇದು ಸೊಪ್ಪಿನ ಪಲ್ಯ ತಣ್ಣಗಾಗಿದೆ. ಇದಕ್ಕೆ ನಾವು ಶೇಂಗಾ ಮತ್ತು ಗುರಾಳು ಅಂತೀವಿ, ಕುರಸನಿ ಅಂತಾರೆ, ಗುರಾಳು ಅಂತಾರೆ. ಇದನ್ನು ಅದೆರಡನ್ನೂ ಹುರಿದು ಪುಡಿ ಮಾಡಿ ಈ ಥರ ಇಟ್ಕೊಂಡಿರ್ತೀವಿ ಪಲ್ಯಗಳಿಗೆ. ಅದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಇಷ್ಟೇ. ಶೇಂಗಾ ಪುಡಿ ಗುರಾಳು ಮತ್ತು ಶೇಂಗಾ ಪುಡಿ ಹಾಕೋದ್ರಿಂದ ಪಲ್ಯ ಟೇಸ್ಟು ಇನ್ನೂ ಚೆನ್ನಾಗಾಗುತ್ತೆ. ಇದನ್ನು ನಾವು ಎಣ್ಗಾಯಿ ಪಲ್ಯಗೆ, ಹೀರೆಕಾಯಿ ಪಲ್ಯಗೆ, ಎಲ್ಲ ಥರ ಪಲ್ಯಗಳಿಗೂ ಲಾಸ್ಟಲ್ಲಿ ಹಾಕ್ತೀವಿ, ಚೆನ್ನಾಗಿರುತ್ತೆ. ಎಣ್ಗಾಯಿ ಪಲ್ಯಗೆ ಈ ಥರ ಗುರಾಳು ಮತ್ತು ಶೇಂಗಾ ಮಿಕ್ಸ್ ಮಾಡಿ ಪುಡಿ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗೂ ಬರುತ್ತೆ, ಪಲ್ಯನೂ ಚೆನ್ನಾಗಿರುತ್ತೆ ನೋಡಿ. ಈಗ ಇದು ರೆಡಿಯಾಗಿದೆ. ಈಗ ತಾಲಿಪಟ್ಟು ಮಾಡ್ಕೊಳ್ಳೋಣ. ಈಗ ತಾಲಿಪಟ್ಟು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ತಾಲಿಪಟ್ಟು ಅಥವಾ ಮಸಾಲ ರೊಟ್ಟಿ ಏನಾದ್ರು ಹೇಳ್ಕೊಳ್ಳಿ. ಕರೆಂಟ್ ಬೇರೆ ಹೋಗಿದೆ, ಮಳೆ ಮೋಡ ಆಗಿರೋದ್ರಿಂದ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇದೆ. ಫ್ಲ್ಯಾಶ್ ಲೈಟ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಒಂದು ಬೌಲ್ ಆಗೋಷ್ಟು ಜೋಳ ಹಿಟ್ಟು ತೊಗೊಂಡಿದ್ದೀನಿ. ಏನೇನು ಬೇಕು ಅಂತ ಮಾಡ್ತಾನೆ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಅರ್ಧ ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಮ್ಮ ಮನೇಲಿ 5 ಜನ ಇರೋದ್ರಿಂದ ಇಷ್ಟು ಹಿಟ್ಟು ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಹಿಟ್ಟು ಹಾಕ್ಕೊಳ್ಳಿ ನೀವು. ಈಗ ಇದಕ್ಕೆ ನೋಡಿ, ಕ್ಯಾರೆಟು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಹಾಗೆ ಈರುಳ್ಳಿನ ಈ ಥರ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೀಗ ಇದನ್ನು ಹಾಕೋತಾ ಇದ್ದೀನಿ ರೊಟ್ಟಿಗೆ. ಮಕ್ಕಳು ತರಕಾರಿ ತಿನ್ನಿ ಅಂದರೆ ತಿನ್ನೋದಕ್ಕೆ ಅಳ್ತಾರೆ. ಆಗ ಈ ಥರ ರೊಟ್ಟಿನ ಮಾಡಿಕೊಡೋದ್ರಿಂದ ಕಿರಿಕಿರಿ ಮಾಡದೆ ಸುಮ್ಮನೆ ತಿಂತಾರೆ. ಈರುಳ್ಳಿನ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಸೌತೆಕಾಯಿನೂ ಹಾಕೋಬೋದು ಬೇಕು ಅಂದರೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ. ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿದ್ರಲ್ಲ, ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕ್ಯಾರೆಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬಿಸಿ ನೀರು ಹಾಕಬೇಕು ಅದು ಇದು ಅಂತಾರೆ, ಏನು ಬೇಕಿಲ್ಲ. ಯಾವ ಬಿಸಿನೀರು ಬೇಕಿಲ್ಲ, ಏನು ಬೇಕಿಲ್ಲ, ಹೀಗೆ ಮಾಡ್ಕೋಬೋದು. ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ತರಕಾರಿಲೂ ನೀರಿರುತ್ತೆ, ನೋಡಿ ಕಲಿಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನ ಕಲಿಸ್ಕೊತಿದ್ದೀನಿ. ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಿದು. ಎರಡು ರೊಟ್ಟಿ ತಿಂದುಬಿಟ್ರೆ ಇದು ಹೊಟ್ಟೆ ಫುಲ್ಲಾಗಿಬಿಡುತ್ತೆ. ಅಷ್ಟು ಹೆಲ್ದಿ ಇದು ತಾಲಿಪಟ್ಟು ಅನ್ನೋದು. ನಮ್ಮ ಕಡೆ ತಾಲಿಪಟ್ಟು ಅಂತೀವಿ, ನಿಮ್ಮ ಕಡೆ ಏನು ಹೇಳ್ತೀರಾ ಗೊತ್ತಿಲ್ಲ, ಕಮೆಂಟ್ ಮಾಡಿರಿ ಏನು ಹೇಳ್ತೀರಾ ಅಂತ. ಈಗ ಇನ್ನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ನಾದ್ಕೋಬೇಕು. ಇದಕ್ಕೆ ನೀವು ರಾತ್ರಿ ಏನಾದ್ರು ಸ್ವಲ್ಪ ಅನ್ನ ಮಿಕ್ಕಿದ್ರೆ ಅದನ್ನು ಬೇಕಾದರೆ ಮಿಕ್ಸಿಗೆ ಹಾಕ್ಕೊಂಡು ಹಾಕೋಬೋದು. ರೊಟ್ಟಿ ಆ ಥರ ಅನ್ನ ಹಾಕೋದ್ರಿಂದ ಇನ್ನೂ ಸಾಫ್ಟ್ ಆಗುತ್ತೆ ರೊಟ್ಟಿ, ಅಥವಾ ಸೌತೆಕಾಯಿ ಹಾಕೋದ್ರಿಂದನೂ ಸಾಫ್ಟಾಗಿ ಬರುತ್ತೆ ನೋಡಿ. ನಾನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ನೀರು. ನೋಡಿ ಈಗ ಇದು ಹದ ಕರೆಕ್ಟಾಗಿದೆ. ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳಿ, ಆಮೇಲೆ ಸ್ವಲ್ಪ ನೀರು ಬಿಡುತ್ತೆ, ಸರಿ ಹೋಗುತ್ತೆ. ನೋಡ್ತಿದ್ರಲ್ವಾ.
ಈಗ ಇದು ರೆಡಿಯಾಗಿದೆ. ಇದನ್ನು ರೊಟ್ಟಿ ತಟ್ಕೊಳ್ಳೋಣ ಬನ್ನಿ. ರೊಟ್ಟಿ ತಟ್ಕೊಳ್ಳೋಣ. ಈಗ ಈ ಥರ ಮಿಡಲ್ಲಿಂದ ಪ್ರೆಸ್ ಮಾಡ್ಕೊತ ಹೋಗಿ. ಫಸ್ಟು ತುಂಬಾ ಈಸಿ, ಹೆಲ್ದಿನೂ ಇರುತ್ತೆ. ಮನೇಲಿ ಟ್ರೈ ಮಾಡಿ ನೀವು. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋಸ್ ನೋಡ್ತಿದ್ದಾರೆ, ಆದರೆ ಇಲ್ಲ. ದಯವಿಟ್ಟು ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ಈ ಥರ ಪೇಪರ್ ಸಮೇತ ಹಂಚ್ ಮೇಲೆ ಹಾಕಿದ್ರೆ ಒಂದು 2 ನಿಮಿಷ ಹೀಗೆ ಬಿಡೋದ್ರಿಂದ ರೊಟ್ಟಿ ತಾನಾಗೆ ಬಿಟ್ಕೊಳ್ಳುತ್ತೆ. ನೋಡಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಒಂದು ಕಡೆ ಇನ್ನೊಂದು ಬಾಣಲೆ ರೊಟ್ಟಿ ಅಂತ ಮಾಡ್ತಾರೆ. ಇದೇ ಹಿಟ್ಟನ್ನೇ ಈ ಕಡಾಯಿ ಎಲ್ಲ ಇರುತ್ತಲ್ಲ, ಆ ಥರ ಕಡಾಯಿಗೆ ಹಚ್ಬಿಟ್ಟು ಡೈರೆಕ್ಟಾಗಿ ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ಎಣ್ಣೆ ಹಾಕಿದ್ದೀನಿ, ಬೇಯ್ತಾ ಇದೆ ರೊಟ್ಟಿ. ತಿರುಗಿಸ್ಕೊಳ್ಳೋಣ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇನ್ನೊಂದು ಕಡೆ ಬೇಯಿಸ್ಕೊತಾ ಇದ್ದೀನಿ. ತಗೊಂಡಿದ್ದೀನಿ, ಬೆಂದಿದೆ. ಈಗ ಇದನ್ನ ತೆಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ. ತೆಕ್ಕೋತಾ ಇದ್ದೀನಿ ಪ್ಲೇಟ್ಗೆ. ನೋಡ್ತಿದ್ದೀರಲ್ವ, ಈಗ ಇದು ರೆಡಿಯಾಗಿದೆ. ನೋಡಿ ಮುದ್ದೆ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ರೊಟ್ಟಿ ಅಂತ. ನೋಡಿ ಸೊಪ್ಪು ಕ್ಯಾರೆಟು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.